ಇದು ಒಂದು ಕಾಯ್ದೆಯ ಮುಖಾಂತರ ಆಗಿರ್ತಕ್ಕಂಥ ಒಂದು ಯೋಜನೆ. 2013ನೇ ಇಸ್ವಿನಲ್ಲಿ SCP-TSP ಕಾಯ್ದೆಯನ್ನು ಜನಸಂಖ್ಯೆ 2011ರ ರಾಷ್ಟ್ರೀಯ ಜನಗಣತಿಯ ಆಧಾರದ ಮೇಲೆ ಆಗಿರ್ತಕ್ಕಂಥ ಒಂದು ಕಾಯ್ದೆ. ಕಾಯ್ದೆ 7 ಕಾಯ್ದೆನಲ್ಲಿ ಪ್ರಾವಿಷನ್ನ ಮಾಡಿದ್ದಾರೆ 7A, B, C, D ಅಂತ. ಅದನ್ನು ವಿವರಣೆ ಮಾಡಿದ್ದೀನಿ ಯಾವ್ಯಾವುದಕ್ಕೆ A, B, C, D ಬಳಸಬೇಕು ಅಂತ ಹೇಳಿ. ಸೊ ಚರ್ಚೆ ಆದ ಹಿನ್ನೆಲೆಯಲ್ಲಿ 7D ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಮಾಡಿ ಡಿವಿಸಬಲ್ ಸೆಕ್ಷನ್ ಇದ್ದರೆ ಅಲ್ಲಿ ಬಳಸಬೇಕು ಅಂತ ಇದ್ರು ಅದನ್ನು ದುರುಪಯೋಗ ಮಾಡಿಕೊಂಡು ಸರ್ಕಾರಗಳು BJP ಸರ್ಕಾರವೂ ಮಾಡಿದೆ, JDS ಕಾಂಗ್ರೆಸ್ಸು ಮಾಡಿದ್ದಾರೆ. ಸೊ ಇದನ್ನು ರದ್ದು ಮಾಡಬೇಕು ಅಂತ ಇಂದಿನ ವಿಧಾನಸಭೆ ಅಧಿವೇಶನದಲ್ಲಿ 7D ತೆಗೆದಾಕಿದ್ದೀವಿ. 7C ಸರ್ಕಾರದ ಯೋಜನೆಗಳಿದಾವಲ್ಲ, ಆ ಯೋಜನೆಗಳಿಗೆ ಈ ಹಣನ ಬಳಸೋದಕ್ಕೆ ಅವಕಾಶ ಇದೆ. ಈ ಹಣ ಯಾವ ಜನಸಂಖ್ಯೆ ಇದ್ದಾರೆ SC/ST ಅವ್ರಿಗಷ್ಟಕ್ಕೆ ಹೋಗುತ್ತೆ ಈ ಫಲಾನುಭವಿ, ಬೇರೆಯವರಿಗೆ ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಸೆನ್ಸಸ್ ಇದೆ, 2011 ರಾಷ್ಟ್ರೀಯ ಒಂದು ಸೆನ್ಸಸ್ ಇರೋದ್ರಿಂದ ಸೆನ್ಸಸ್ನಲ್ಲಿ SC/ST ಅವರಷ್ಟೇ ಮಾತ್ರ ಕ್ಯಾಸ್ಟ್ ಸೆನ್ಸಸ್ಗೆ ಒಳಪಡೋರು, ಬೇರೆಯವರು ಸೆನ್ಸಸ್ಸು ಕ್ಯಾಸ್ಟ್ ಆಧಾರದ ಮೇಲೆ ಸಿಗೋದಿಲ್ಲ. SC/STಗಳು ಮಾಡಿದ್ರು ಆಧಾರದ ಮೇಲೆ 17.15 SCs, 6.95 ST ಜನಸಂಖ್ಯೆ ಇದೆ ಅಂತ ನಮೂದಿಸಿ ಒಟ್ಟು 24.1 ಸಂಖ್ಯೆ SC/STಗಳು ಇದ್ದಾರೆ ಅಂತೇಳಿ ಆ ಸೆನ್ಸಸ್ನ ಆಧಾರದ ಮೇಲೆ ನಮ್ಮ ಬಜೆಟ್ನ ಯೋಜನಾ ಗಾತ್ರದಲ್ಲಿ 1.6 ಲಕ್ಷ ಕೋಟಿನಲ್ಲಿ 39,000ಕ್ಕೂ ಹೆಚ್ಚು ಹಣನ ಈ ಯೋಜನೆಗೆ ಜನಸಂಖ್ಯೆಗಳಿಗೆ ಇಟ್ಟು ಇದನ್ನು ವಿನಿಯೋಗ ಮಾಡುವಾಗ ABC ಥರ ಮಾಡಿದ್ದೇವೆ. ನಮ್ಮ ರಾಷ್ಟ್ರೀಯ ಪ್ಲ್ಯಾನಿಂಗ್ ಇದೆಯಲ್ಲ, ಆ ಯೋಜನಾ ಪ್ಲ್ಯಾನಿಂಗ್ ಕಮಿಷನ್, ಈಗ ನೀತಿ ಆಯೋಗ ಅಂತ ಅವರೇ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ರೀತಿ ಹಣವನ್ನು ಈ ವರ್ಗಗಳಿಗೆ ವಿತರಣೆ ಮಾಡಬೇಕು ಅಂತೇಳಿ. ದೇ ಹ್ಯಾವ್ ಲೇಡ್ ದಿ ಗೈಡ್ಲೈನ್ಸ್. ನೀತಿ ಆಯೋಗ, ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ದೇ ಆಲ್ಸೋ ಸೆಡ್ ಯಾವ ಥರ ಈ ಯೋಜನೆಗಳಿಗೆ ದುಡ್ಡು ಕೊಡಬೇಕು ಅಂತೇಳಿ. ಇವನ್ ಮಧ್ಯಪ್ರದೇಶ್ ಈ ಯೋಜನೆಗಳು ಕೊಡುವಾಗ BJP ಸರ್ಕಾರನೇ ಇದ್ದದ್ದು, ಅಲ್ಲಿ ದೇರ್ ಇಸ್ ನೋ ಆ್ಯಕ್ಟ್ ಎನ್ಯಾಕ್ಟೆಡ್ ಬೈ ದಿ ಮಧ್ಯಪ್ರದೇಶ್ ಗೌರ್ಮೆಂಟ್. ಅವರು ಕೂಡ ಯೋಜನೆಗಳಿಗೆ ಹಣ ಇಟ್ಟಿರ್ತಾರೆ SC/STಗಳಿಗೆ. ಆ ಜನಸಂಖ್ಯೆ ಇರೋ ಕಡೆಗೆ ಆ ಹಣನ ನಿಗದಿ ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ನಾವು ಒಂದು ಶಾಸನಬದ್ಧ ಕಾನೂನು ಮಾಡಿದ್ವಿ ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಮತ್ತು ಇಲ್ಲಿ ಬಿಟ್ಟರೆ ದೇಶದ ಯಾವ ಕಡೆಗೂ ಈ ಕಾಯ್ದೆ ಇಲ್ಲ. ಸೊ ಹೀಗಾಗಿ ಎಲ್ಲ ಕಾಲದಲ್ಲೂ ಕೂಡ ಇದನ್ನು C ಕೆಳಗಡೆ ಪ್ರಾವಿಷನ್ ಆಫ್ C ಅಂದರೆ ಯೋಜನೆ ಮಾಡುವಾಗ ಆ ಯೋಜನೆ ವ್ಯಾಪ್ತಿಗೆ ಬರ್ತಕ್ಕಂಥ SC/ST ಜನಸಂಖ್ಯೆಗೆ ಇಲ್ಲಿ ನಿಗದಿಯಾಗಿರ್ತಕ್ಕಂಥ SCP-TSP ಹಣನ ಆ ವರ್ಗಗಳಿಗೆ ಅಷ್ಟೇ ವಿನಿಯೋಗ ಮಾಡಬೇಕು. ಅದನ್ನು ಹೊರತುಪಡಿಸಿ ಬೇರೆಯವರಿಗೆ ಮಾಡಲಿಕ್ಕೆ ಬರೋದಿಲ್ಲ. ಇನಿವೆ ಎಲ್ಲ ಚರ್ಚೆ ಹೇಳಿದ್ವಿ, ಎಲ್ಲ ಡೀಟೇಲ್ಸು ನನ್ನ ಕಡೆ ಇದೆ. ಅವರು ಇದ್ರು ಏನು ಹೇಳ್ತಾರೆ ಹೇಳಿ. 72ನಲ್ಲಿ ನೀವು ತಗೊಂಡಿರೋದ್ರಿಂದ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಗೌರ್ಮೆಂಟ್ ಇಸ್ ರೆಡಿ ಟು ರಿಪ್ಲೈ ದೇರ್. ರೈಟ್, ಬೇಡ 72 ಬರ್ತದೆ. ಈಗೇನು ಹೇಳ್ಯಾರ 72 ಸೋಮವಾರ ಬರ್ತದೆ, ತೊಗೊಂಡ್ಬಿಡಿ, ಅವಾಗೆಲ್ಲ ಮಾತಾಡ್ತಾರೆ ಸರ್. ಇದರಲ್ಲಿ ಅಲ್ಲ, ನಿಮಗೆ ನಾ ಯಾಕೆ ನೋಡಿ ಅಂದ್ರೆ 72 ಸವಿಸ್ತಾರವಾಗಿ ಚರ್ಚೆ ಮಾಡ್ಬೋದು. ಇಲ್ಲಿ ಚರ್ಚೆ ಮಾಡಿ 72 ಬರುವುದಿಲ್ಲ. ಅದ್ರ ಸಲುವಾಗಿ ನಿನ್ನೆ ನಿಲುವಳಿ ಸೂಚನೆಯನ್ನು ಕೂಡ ನಾನು ಮಾಡಿದ್ದೆ, ಅದನ್ನು ಕೂಡ ಬರಲಿಲ್ಲ. ಇಲ್ಲಿ ಸೂಚನೆ ಹೇಳ್ಬೇಕು. ಮಾನ್ಯ ಸಚಿವರು ಹೇಳ್ತಾರೆ ಕಾಯ್ದೆಯ ಮೂಲಕ ಬಂದಿರತಕ್ಕಂಥದ್ದು ಗ್ಯಾರಂಟಿಗಳಲ್ಲ, ಕಾಯ್ದೆಯ ಮೂಲಕ ಬಂದಿರತಕ್ಕಂಥದ್ದು SCP-TSP ಒಪ್ತೇನೆ.